ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರ ಕನ್ನಡ ಟೆಕ್ ಎಡಿಟ್ಸ್ ಯೂಟ್ಯೂಬ್ ಚಾನಲ್. ಗೈಸ್, ಕಳೆದ 3 ತಿಂಗಳ ಹಿಂದ್ಗಡೆ ನಾವು ಒಂದು ವಿಡಿಯೋ ಮಾಡಿದೆ, ಸ್ಟಾರ್ ಕಾಂಬ್ಯಾಟ್ ಬಗ್ಗೆ ಒಂದು ವಿಡಿಯೋ ಮಾಡಿದೆ. ಯಾವ ರೀತಿ ವಿಡಿಯೋ ಅಂದರೆ, ಜಸ್ಟ್ ಏನಲ್ಲ, ನೀವು ನಿಮ್ಮ ಒಂದು ಮೊಬೈಲಲ್ಲಿ ಈ ರೀತಿ ಟ್ಯಾಪ್ ಮಾಡಿ ಅರ್ನ್ ಮಾಡೋದು, ಅಂದರೆ ಅರ್ನಿಂಗ್ ಮಾಡ್ಬೋದು, ದುಡ್ಡು ಮಾಡ್ಬೋದು ಅಂತ ಜಸ್ಟ್ ಟ್ಯಾಪ್ ಮಾಡಿ ಈ ರೀತಿ ನೀವು ದುಡ್ಡು ಮಾಡ್ಬೋದು ಅಂತ ಒಂದು ಜಸ್ಟ್ ನಾನು ಒಂದು ವಿಡಿಯೋ ಮಾಡಿದೆ. ತುಂಬ ಜನ ಕೂಡ ಈ ಸ್ಟಾರ್ ಕಾಂಬ್ಯಾಟಲ್ಲಿ ಟ್ಯಾಬ್ ಮಾಡ್ಕೊಂಡು ತುಂಬ ಜನ ಇದು ಮಾಡ್ತಾ ಇದ್ರು, ದುಡ್ಡು ಮಾಡ್ಬೇಕಂತ ತುಂಬ ಜನ ಕೂಡ ಟ್ಯಾಬ್ ಮಾಡ್ತಾ ಇದ್ರು ಸ್ಟಾರ್ ಕಾಂಬ್ಯಾಟ್. ಈ ರೀತಿ ಕೆಲವೊಂದಷ್ಟು ಪ್ಲಾಟ್ಫಾರ್ಮ್ಗಳಿಗೆ ಅಲ್ಲಿ ತುಂಬ ಜನ ಟ್ಯಾಬ್ ಮಾಡೋದು, ಡೈಲಿ ಏನು ಮಾಡೋದು, ಜಸ್ಟ್ ಮೊಬೈಲ್ ಈ ರೀತಿ ಇದ್ರೆ ಮೊಬೈಲ್ ಜಸ್ಟ್ ಈ ರೀತಿ ಟ್ಯಾಬ್ ಮಾಡೋದು, ಈ ರೀತಿ ಟ್ಯಾಬ್ ಮಾಡೋದು ತುಂಬ ಜನ ಮಾಡ್ತಾ ಇದ್ರು. ಈ ರೀತಿ ಮಾಡೋದು ತುಂಬ ಜನ ಕೂಡ ಫೈನಲ್ ಆಗಿ ಅವರು ಕೂಡ ಎಲ್ಲರೂ ಕೂಡ ವೇಟ್ ಮಾಡ್ತಾ ಎಷ್ಟೋ ದಿನದಿಂದ ಟ್ಯಾಬ್ ಮಾಡ್ತಾ ಇದ್ರು. ಬಟ್ ಈಗ ಫೈನಲ್ ಆಗಿ ಅದು ಏನಿದೆ, ಅದು ಲಿಸ್ಟಿಂಗ್ ಆಗಿದೆ. ಫೈನಲ್ ಆಗಿ ಅವರೊಂದು ಟ್ಯಾಬ್ ಏನಿದೆ ಅಂದ್ರೆ ಸ್ಟಾರ್ ಕಾಂಬ್ಯಾಟ್ ಏನು ಪಾಯಿಂಟ್ಸ್ ಏನಿದೆ, ಅಮೌಂಟ್ ಏನಿದೆ, ಅದು ಲಿಸ್ಟಿಂಗ್ ಆಗಿದೆ, ಈಗ ಲಿಸ್ಟ್ ಆಗಿದೆ. ಆ ಒಂದು ಕಾರಣಕ್ಕೋಸ್ಕರ ತುಂಬ ಜನ ಪ್ರತಿಯೊಬ್ಬರು ಕೂಡ ತುಂಬ ಎಷ್ಟೋ ದಿನದಿಂದ ಕಟ್ಕೊಂಡು ಎಷ್ಟೋ ದಿನಗಳಿಂದ ವೇಟ್ ಮಾಡ್ತಾ ಇದ್ರು. ಅಷ್ಟು ದುಡ್ಡು ಬರುತ್ತೆ, ಇಷ್ಟು ದುಡ್ಡು ಬರುತ್ತೆ. ತುಂಬ ಜನ ಕೂಡ ಅದು ನಂಬಿರಲಿಲ್ಲ, ಇದು ಫೇಕ್ ಇದೆ ಅಂತ. ನಾನು ಕೂಡ ಹೇಳಿದೆ ಆ್ಯಕ್ಚುಲಿ ಮುಟ್ಟು ಅದು ಯಾವ ಒಂದು ಟೈಮ್ದಲ್ಲಿ ಸ್ಟಾರ್ ಕಾಂಬ್ಯಾಟು ಲಿಸ್ಟಿಂಗ್ ಆಗುತ್ತೋ ಬಿಡುತ್ತೋ ಅಂತ ನಾನು ಕೂಡ ಹೇಳಿದೆ. ಆದ್ರೆ ಬಟ್ ತುಂಬ ಜನ ಏನು ಮಾಡಿದ್ದಾರೆ, ಕೆಲವೊಂದಷ್ಟು ಜನ ದುಡ್ಡು ಕೊಟ್ಟು ಅವರು ಟ್ಯಾಬ್ ಮಾಡಿಸೋದಕ್ಕೆ ಕುಣಿಸಿದ್ದಾರೆ. ಕೆಲವೊಂದಷ್ಟು ಜನ ಆಗಿದೆ, ಲಕ್ಷ ಗತಿ ಅವರು ಏನು ಮಾಡಿದ್ದಾರೆ, ಸ್ಟಾರ್ ಪಾಯಿಂಟ್ಸ್ ಅನ್ನು ಗಳಿಸಿದ್ದಾರೆ. ಆದ್ರೆ ಬಟ್ ಈಗ ಸಡನ್ ಆಗಿ ಅದು ಲಿಸ್ಟಿಂಗ್ ಆಗಿದೆ. ಆದ್ರೆ ಬಟ್ ನಮಗೆ ಈ ಒಂದು ತುಂಬ ಸಿಂಪಲ್, ಆ ಲಿಸ್ಟಿಂಗ್ ಆಗಿದ್ದು ಎಷ್ಟು ಲಿಸ್ಟಿಂಗ್ ಆಗಿದೆ, ಎಷ್ಟು ಕಾಯಿನ್ಸ್ಗೆ ಎಷ್ಟು ಡಾಲರ್ ಬರ್ತಾ ಇದೆ, ಸ್ಟಾರ್ ಕಾಂಬ್ಯಾಟಿಂದ ಎಷ್ಟು ಡಾಲರ್ ಬರ್ತಾ ಇದೆ, ಏನು ಬರ್ತಾ ಇದೆ, ಎಷ್ಟು ಅಮೌಂಟ್ ಬರ್ತಾ ಇದೆ, ಹೇಗೆ ಎಲ್ಲ ನನಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಪ್ರತಿಯೊಬ್ಬರು ಕೂಡ ತುಂಬ ಯೂಸ್ಫುಲ್ ಆಗುತ್ತೆ. ನಾನು ವಿಡಿಯೋ ಮಾಡ್ತಾ ಇದ್ದೀನಿ, ಹೆಂಗೆ ಮಾಡ್ತೇನೆ ಅಂದರೆ, ನನ್ನ ಒಬ್ಬ ಫ್ರೆಂಡ್ಸ್ ಅಂದರೆ ನನ್ನ ಫ್ರೆಂಡ್ ಇದ್ದಾನೆ, ಅವ್ನು ಮಾಡಿದ ಅವನದು ಅಕೌಂಟ್ ತೊಗೊಂಡು ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ಲೈವ್ ಪ್ರೊಫೈಲ್ ತೋರಿಸ್ತೀನಿ, ಎಷ್ಟು ಬರುತ್ತೆ ಏನು ಎಲ್ಲ ನನಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾರು ಕೂಡ ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡ್ಕೋಬೇಡಿ ಅಂತ ಈ ಒಂದು ಸ್ಟಾರ್ಟ್ನ ಮುಂಚೆ ಇನ್ನೂ ನನ್ನ ಲಿಪ್ ಚಾನಲ್ ಯಾರು ಪ್ಲೀಸ್ ಬೇಗ ಒಂದು ಸಬ್ಸ್ಕ್ರೈಬ್ ಕ್ಲಾಪಿಕಲ್ ಬಟನ್ ಟನ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಇವತ್ತು ಸ್ಟಾರ್ಟ್ ಬನ್ನಿ. ನಾನು ನಿಮಗೆ ಮೊದಲೇ ಹೇಳ್ಬಿಟ್ಟಿದೆ, ಸ್ಟಾರ್ನಲ್ಲಿ ತುಂಬ ಜನ ಎಷ್ಟೋ ಟೈಮ್ ವೇಸ್ಟ್ ಮಾಡ್ತಾ ಇದ್ದಾರೆ. ತುಂಬ ಜನ ಟ್ಯಾಬ್ ಮಾಡ್ಕೊಂಡು ದುಡ್ಡು ಬರುತ್ತೆ ಇಲ್ಲ ಅಂತ. ಆದರೆ ಈಗ ಸಡನ್ನಾಗಿ ಬಂದಿದೆ, ಅದು ಫೈನಲ್ ಆಗಿ ಆ ಒಂದು ಡೇಸ್ ಕೂಡಿ ಬಂದು ಈಗ ಸ್ಟಾರ್ ಕಾಂಬ್ಯಾಟಲ್ಲಿ ಕೂಡ ಲಿಸ್ಟಿಂಗ್ ಆಗಿದೆ. ಲಿಸ್ಟಿಂಗ್ ಅಂದರೆ ಡ್ರಾಪ್ ಬಂದಿದೆ. ಡ್ರಾಪ್ ಬರುವ ಕಾರಣದಿಂದ ಅವರೊಂದು ಈಗ ಸ್ಟಾರ್ ಕಾಂಬ್ಯಾಟಿಗೆ ಡೈರೆಕ್ಟಾಗಿ ಅಮೌಂಟ್ ಕೂಡ ಇನ್ನಾಗಿದೆ. ಇಷ್ಟು ಕಾಯಿನ್ಸ್ಗೆ ಇಷ್ಟು ಅಮೌಂಟ್ ಅಂತ ಆಗಿದೆ. ಎಷ್ಟು ಅಮೌಂಟ್ ಅಂದರೆ ಮ್ಯಾಕ್ಸಿಮಮ್ ಅಂದರೆ ನಾನು ನಿಮಗೆ ಮೊದಲು ಮುಟ್ಟಿಸ್ತಾ ಇದ್ದೀನಿ, ಲೈವ್ ಪ್ರೊಫೈಲ್ ಬಿಡ್ತೀನಿ. ಯಾಕಪ್ಪ ನನ್ನ ಫ್ರೆಂಡ್ಸ್ ಒಬ್ರದ್ದು ಇದೆ, ಬೈನಾನ್ಸ್ ಇದೆ, ಅವ್ರು ಜಸ್ಟ್ ಅಂದರೆ ಬೈನಾನ್ಸ್ ಮೂಲಕ ಅವ್ರಿಗೆ ವಿಡ್ರಾಲ್ ಆಗುತ್ತೆ. ಬೈನಾನ್ಸ್ ಡೈರೆಕ್ಟ್ ಅವ್ರ ಅಕೌಂಟ್ ಎಲ್ಲ ಲಾಗಿನ್ ಜಸ್ಟ್ ಅದನ್ನೇ ಓಪನ್ ಮಾಡ್ತೀನಿ ನೋಡ್ಕೊಳ್ಳಿ. ಈ ಬೈನಾನ್ಸ್ ಅಲ್ಲಿ ಬಂದ್ಬಿಟ್ಟು ಎಷ್ಟು ಟೋಟಲ್ ಆಗಿ ಬಂದ್ಬಿಟ್ಟು $3 ಇದೆ. $3 ಅಂದ್ರೆ ಇವ್ರದ್ದು ಎಷ್ಟು ಸ್ಟಾರ್ ಕಾಂಬ್ಯಾಟ್ ಕಾಯಿನ್ಸ್ ಆಗಿತ್ತು ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ಎಷ್ಟಾಗಿತ್ತು, 596 ಕಾಯಿನ್ಸ್ ಆಗಿತ್ತು. 596 ಕಾಯಿನ್ಸ್ ಅಂದ್ರೆ ಟೋಟಲ್ ಆಗಿ ಬಂದ್ಬಿಟ್ಟು ಅವ್ರಿಗೆ ಬಂದಿದ್ದು ಡಾಲರ್ ಎಷ್ಟು ಬಂದಿದೆ, 3.53 ಅಂದ್ರೆ 53 ಅಂದ್ರೆ ಎಷ್ಟು, $3 ಮೇಲ್ಗಡೆ ಬಂದಿದೆ ಅಮೌಂಟ್. ಅಂದ್ರೆ $3 ಮೇಲ್ಗಡೆ ಆಗಿದ್ರೆ ಎಷ್ಟು ಆಗಿರ್ಬೋದು ಅಂದರೆ ಸಮಥಿಂಗ್ ಅಂದರೆ ನಾನು ನಿಮಗೆ ಆ್ಯಕ್ಚುಲಿ ಮುಟ್ಟಿ ಹೇಳ್ಬೇಕಾದ್ರೆ ತುಂಬ ಆಗಿಲ್ಲ. ಸ್ಟಾರ್ ಕಾಂಬ್ಯಾಟ್ ಅಂದರೆ ಒಂದು ಸ್ಟಾರ್ ಕಾಂಬ್ಯಾಟಿಗೆ ಎಷ್ಟಾಗಿದೆ ಅಂದರೆ 0.02 ಆಗಿರ್ಬೋದು ಅಷ್ಟೇ, ಸಮಥಿಂಗ್. ಅಷ್ಟರ ಮುಂದೆ ಜಾಸ್ತಿ ಏನಾಗಿಲ್ಲ ಸ್ಟಾರ್ ಕಾಂಬ್ಯಾಟ್ ಅದು ಆ್ಯಕ್ಚುಲಿ ಮುಟ್ಟು. ನಾನು ಕೂಡ ಅದ್ರ ಬಗ್ಗೆ ಚೆಕ್ ಮಾಡಿ ನೋಡ್ಕೊಳ್ಬೋದು. ಲಿಸ್ಟಿಂಗ್ ಎಷ್ಟಾಗಿದೆ ಅಂದರೆ 0.05 0.02 ಒಳಗಡೆ ಆಗಿದೆ. ಟೋಟಲ್ ಬಂದ್ಬಿಟ್ಟು ಇವ್ರದ್ದು 600 ಸ್ಟಾರ್ ಕಾಂಬ್ಯಾಟ್ ಕಾಯಿನ್ಸ್ ಇತ್ತು. ಅದ್ರ ಒಟ್ಟಿಗೆ ಟೋಟಲ್ ಆಗಿಬಿಟ್ಟು $3 ಆಗಿದೆ, ಕೊನೆಗೂ ಆಗಿದೆ. ಹೇಗಾದರೂ ಕಷ್ಟಪಟ್ಟಿದ್ರೆ ಸಿನಿಮಾ ತರಿಸಿದ್ರೆ ಈ ರೀತಿ ಸ್ಟಾರ್ ಕಾಂಬ್ಯಾಟಲ್ಲಿ ಆಗಿದೆ. ಈ ರೀತಿ ಮಾಡ್ಕೊಂಡು ತುಂಬ ಜನರಿಗೆ ಅರ್ನ್ ಕೂಡ ಆಗಿದೆ. ತುಂಬ ಜನ ಕೂಡ ಹೇಳ್ತಾ ಇದ್ದೀನಿ, ಈ ರೀತಿ ಇದೆ, ತುಂಬ ಸಿಂಪಲ್ ಇದೆ. ಟ್ಯಾಬ್ ಮಾಡಿ ಅರ್ನ್ ಮಾಡೋದು ಏನೋ ಲಕ್ ಆಗಿ ಬಂದಿದೆ, ಡ್ರಾಪ್ ಬಂದಿದೆ, ಲಿಸ್ಟಿಂಗ್ ಕೂಡ ಆಗಿದೆ. ಆದರೆ ಲಿಸ್ಟಿಂಗ್ ಅನ್ನೋದು ತುಂಬ ಕಡಿಮೆ ಇದರಲ್ಲಿ ಆಗಿದೆ. ಯಾಕಂದ್ರೆ ತುಂಬ ಜನ ಏನಂತ ತಿಳ್ಕೊಂಡಿದ್ರು, 1000 ಸ್ಟಾರ್ ಕಾಯಿನ್ಸ್ಗೆ ಒಂದು $500 $600 $700 ಅಂದರೆ ಡಾಲರ್ ಕೊಡ್ತಾರಂತ ಅಂದ್ಕೊಂಡಿದ್ರು. ಆದರೆ ಆ ರೀತಿ ಕೊಟ್ಟಿಲ್ಲ. 0.02 0.06 ವರೆಗೂ ಕೂಡ ಕೊಟ್ಟಿದ್ದಾರೆ. ಯಾಕೆ ಈ ರೀತಿ ಸ್ಟಾರ್ ಕಾಂಬ್ಯಾಟದು ಈ ರೀತಿ ಒಂದು ಪ್ರೈಸ್ ಅನ್ನೋದು ಕೊಟ್ಟಿದ್ದಾರೆ, ತುಂಬ ಲೋ ಪ್ರೈಸ್. ಇದು ನನ್ನ ಫ್ರೆಂಡ್ ಅದು ನೋಡ್ಕೊಳ್ಳಿ, ನಾನು ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ. ಎಷ್ಟು ಟೋಟಲ್ ಬಂದ್ಬಿಟ್ಟು $3 ಮೇಲ್ಗಡೆ ಆಗಿದೆ. ಇದು ಎಷ್ಟು ಕಾಯಿನ್ಸ್ ಇದು, 600 ಕಾಯಿನ್ಸ್, ಹೆಚ್ಚು ಕಡಿಮೆ 600 ಕಾಯಿನ್ಸ್. ಇದು $3 ಆಗಿದೆ. ಈ ರೀತಿ ನೋಡ್ಕೊಳ್ಳಿ, ಸ್ಟಾರ್ ಕಾಂಬ್ಯಾಟ್ ಈ ರೀತಿ ಲಿಸ್ಟಿಂಗ್ ಆಗಿದೆ. ಇದು ಏನು ತುಂಬ ಸಿಂಪಲ್. ನಮಗೆ ಹೇಳ್ಬೇಕಾ, ಸ್ಟಾರ್ ಕಾಂಬ್ಯಾಟಲ್ಲಿ ನೀವು ವಿಡ್ರಾಲ್ ಮಾಡಬೇಕು. ಜಸ್ಟ್ ವಿಡ್ರಾಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಕೆಲವೊಂದಷ್ಟು ಜನ ವಿಡ್ರಾಲ್ ಆಪ್ಷನ್ ಬಂದಿಲ್ಲ, ಸ್ವಲ್ಪ ವೇಟ್ ಮಾಡಿ ಆಟೋಮೆಟಿಕ್ ಬರುತ್ತೆ. ಅದೇ ವಿಡ್ರಾಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಹತ್ರ ಏನಾದರೂ ಬೈನಾನ್ಸ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಳಿ. ತುಂಬ ಸಿಂಪಲ್, ಬೈನಾನ್ಸ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡು ಜಸ್ಟ್ ಅದಕ್ಕೆ ಡೈರೆಕ್ಟ್ ಲಿಂಕ್ ಮಾಡ್ಕೊಳ್ಳಿ. ಲಿಂಕ್ ಮಾಡಿದ ತಕ್ಷಣ ಡೈರೆಕ್ಟ್ ಸ್ಟಾರ್ ಕಾಂಬ್ಯಾಟ್ನಿಂದ ಡೈರೆಕ್ಟ್ ಅಂದ್ರೆ ಇದಕ್ಕೆ ಬರುತ್ತೆ, ಬೈನಾನ್ಸಲ್ಲಿ ಬರುತ್ತೆ. ಆ ಬೈನಾನ್ಸ್ ಮೂಲಕ ನೀವು ಡೈರೆಕ್ಟಾಗಿ ವಿಡ್ರಾಲ್ ಮಾಡ್ಕೊಳ್ಳಿ. ಇದ್ರೇನು ಪ್ರಾಬ್ಲಮ್ ಇಲ್ಲ. ಜಸ್ಟ್ ನೀವು ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಸೇಲ್ ಮಾಡಿ ಬೈ
ಮಾಡ್ಕೋಬೋದು. ವಿಡ್ರಾಲ್ ಬೇಕಾದ್ರೆ ನೀವು ವಿಡ್ರಾಲ್ ಅಮೌಂಟ್ ಮಾಡ್ಕೊಳ್ಬೋದು, ಇದೇನು ಪ್ರಾಬ್ಲಮ್ ಆಗಲ್ಲ. ವಿಡ್ರಾಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟ್ ನಿಮಗೆ ಇಂಡಿಯನ್ ರುಪೀಸಲ್ಲಿ ಬೇಕಾ, ಯಾವ ರೀತಿಯಲ್ಲಿ ಬೇಕು, ಆಮ್ಸ್ಟರ್ ಕಾಂಬೆಟ್ ಮೂಲಕ ಎಲ್ಲ ನಿಮ್ಗೆ ತೋರಿಸುತ್ತೆ. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಮಾಡ್ಕೊಂಡು ಡೈರೆಕ್ಟಿಗೆ ನಿಮ್ಮ ಒಂದು ಅಕೌಂಟಿಗೆ ವಿಡ್ರಾಲ್ ಮಾಡ್ಕೊಳ್ಬೋದು. ಆದರೆ ಬಟ್ ಆಮ್ಸ್ಟರ್ ಕಾಂಬೆಟ್ ಇದು ನಾ ಆ್ಯಕ್ಚುಲಿ ನಿಮಗೆ ಹೇಳಿದೆ, ತುಂಬ ಸಿಂಪಲ್ ಆಗಿ ಹೇಳ್ಬೇಕಾರೆ ನಾ ಮೊದಲು ಮೊಬೈಲ್ ಸ್ಕ್ರೀನ್ ಕಡೆ ಆಫ್ ಮಾಡಿದ್ದೀನಿ. ಇದು ಯಾವ ರೀತಿ ಲಿಸ್ಟಿಂಗ್ ಆಗುತ್ತೆ ಅಂತ ನಿಮಗೆ ಹೇಳಿದೆ. ನಾ ಆ ಒಂದು ವಿಡಿಯೋದಲ್ಲಿ ಕ್ಲಿಯರಾಗಿ ಹೇಳ್ಬಿಟ್ಟಿದ್ದೀನಿ. ಏನಪ್ಪ ಯಾವುದೇ ರೀತಿ ನಾನು ನೋಡಿಲ್ಲ, ಏನು ಕ್ಲಿಯರ್ ಇದ್ದಂಗೆ ಹೇಳಿದ್ದೀನಿ. ಏನಂತ ಹೇಳಿದ್ರೆ, ಈ ಆಮ್ಸ್ಟರ್ ಕಾಂಬೆಟ್ ಯಾವಾಗ ಲಿಸ್ಟಿಂಗ್ ಆಗುತ್ತೆ ಏನಾಗುತ್ತೆ ಗೊತ್ತಿಲ್ಲ. ಏನಾದರೂ ಒಂದು ವೇಳೆ ಲಕ್ ಲಿಸ್ಟಿಂಗ್ ಆದರೆ ಆದರೂ ಕೂಡ ದುಡ್ಡು ಕಡಿಮೆ ಬರುತ್ತೆ ಅಂತ ಹೇಳಿದ್ದೀನಿ. ಈಗ ದುಡ್ಡು ಅನ್ನೋದು ಎಷ್ಟು ಕಡಿಮೆ ಬರುತ್ತೆ, $3. ಇದು 600 ಪಾಯಿಂಟ್ಸ್ಗೆ $3. ಎಷ್ಟೋ ಜನ ಪಾಪ ಅಂದರೆ ಎಷ್ಟೋ ಜನ ಪಾಪ ಪಗಾರ ದುಡ್ಡು ಕೊಟ್ಟು ಕುಣಿಸಿ ಟ್ಯಾಬ್ ಮಾಡ್ಸೋಕ್ಕೆ ಹೇಳಿದಾರೆ. ಎಷ್ಟೋ ಜನ ಮಿಷನ್ ಈ ರೀತಿ ಬಿಡೋದು, ಮಿಷನ್ ಆ ಡಿಸ್ಪ್ಲೇ ಹೋಗಿದ್ದು ಬಿಟ್ಟು ಗೊತ್ತಿಲ್ಲ. ಆದ್ರೆ ಬಟ್ ತುಂಬ ಜನ ಮಾಡಿದಾರೆ. ಆದ್ರೆ ಬಟ್ ಒಂದು ವೇಳೆ ಬಂದಿದೆ ಬೆಂಕಿ ಅಂತ ಅನ್ನೋದು, ಆದರೂ ಕೂಡ ಇಷ್ಟು ದುಡ್ಡು ಬಂದಿಲ್ಲ. ತುಂಬ ಒಂದು ನೆಮ್ಮದಿ ಮಾಡಿದಕ್ಕೂ ಒಂದು ಸಾರ್ಥ ಆಯಿತು. ಆದ್ರೆ ಬಟ್ ಆ್ಯಕ್ಚುಲಿ ಉಂಟು ಎಲ್ಲರಿಗೂ ಹೇಳ್ತೀನಿ, ಈ ರೀತಿ ಯಾರು ಕೂಡ ಟೈಮ್ ವೇಸ್ಟ್ ಮಾಡೋಕೆ ಹೋಗ್ಬೇಡಿ. ಈ ಮೊಬೈಲು ವೇಸ್ಟು ಎಲ್ಲ ಇದಾಗುತ್ತೆ. ಅದಕ್ಕೋಸ್ಕರ ಹೇಳ್ತೀನಿ, ದಯವಿಟ್ಟು ಅವ್ರು ಏನಾದರೂ ಒಂದು ವೇಳೆ ಕೊಟ್ಟಿದ್ದಾರೆ ಬೆಸ್ಟು. ಏನಾದರೂ ಒಂದು ವೇಳೆ ಅವ್ರು ಡ್ರಾಪ್ ಕೊಡಲಿಲ್ಲ, ಲಿಸ್ಟಿಂಗ್ ಆಗಲಿಲ್ಲ ಅಂದ್ರೆ ಏನು ಮಾಡ್ತಾಯಿದ್ರೆ ಗೋವಿಂದ. ಅದಕ್ಕೋಸ್ಕರ ಹೇಳ್ತೀನಿ, ಈ ದುಡ್ಡು ಬಂದಿದೆ ಅದ್ರ ಒಟ್ಟು ಯಾರು ಕೂಡ ಈ ರೀತಿ ಟೈಮ್ ವೇಸ್ಟ್ ಮಾಡೋಕೆ ಹೋಗ್ಬಿಡಿ. ಅದ್ರ ಒಟ್ಟು ಬಂದಿದೆ ಅಂದ್ರೆ ಅದನ್ನ ವಿಡ್ರಾ ಮಾಡ್ಕೊಂಡು ಬಿಟ್ಬಿಡಿ. ಅಲ್ಲಿ ಆಮ್ಸ್ಟರ್ ಕಾಂಬೆಟಲ್ಲಿ ಬಿಡಕ್ಕೆ ಹೋಗ್ಬಿಡಿ. ಲಿಸ್ಟಿಂಗ್ ಆಗಿದೆ ಈಗ ಎಲ್ಲ ನಿಮಗೆ ಎಷ್ಟು ಲಿಸ್ಟಿಂಗ್ $0.8 ನಿಮಗೆ ಬರುತ್ತೆ. ಅದನ್ನು ಡೈರೆಕ್ಟಾಗಿ ವಿಡ್ರಾ ಮಾಡ್ಕೊಳ್ಳಿ. ಅದ್ರ ಒಟ್ಟು ಮತ್ತೆ ವಾಪಸ್ ಈ ರೀತಿ ಮಾಡೋಕೋಗ್ಬಿಡಿ. ಇನ್ನೊಂದು ತುಂಬ ಸಿಂಪಲ್, ನನಗೆ ಇವನ್ನ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಇದು ನನ್ನ ಫ್ರೆಂಡ್ದು, ನನಗೆ ಗೊತ್ತಿಲ್ಲ, ಹಂಗೆ ಮಾಡಿದೆ ನಾವು. ಅದ್ರ ಒಟ್ಟು $3 ಇದೆ. $3 ನಮ್ಮ ಇಂಡಿಯನ್ ಕರೆನ್ಸಿಲಿ ಎಷ್ಟಾಗಿ $1.83 ಅಂದರೆ ಆ್ಯಕ್ಚುಲಿ ಉಂಟು ಒಂದು 200 ಮೇಲ್ಗಡೆ ಆಗಿರ್ಬೋದು, ಒಂದು 300 ಅಮೌಂಟ್ ಆಗಿರ್ಬೋದು ನೋಡಿ ಈ ರೀತಿ. ಅದಕ್ಕೋಸ್ಕರ ಹೇಳ್ತೀನಿ, ಅವನು ಕೂಡ ಏನು ಕಷ್ಟಪಟ್ಟಿಲ್ಲ. ಸರಿ, ಒಂದು 500 ಅಂದರೆ 500 ಆಮ್ಸ್ಟರ್ ಕಾಂಬೆಟ್ ಟ್ಯಾಪ್ ಮಾಡಿದ್ದಾನೆ. 500 ಆಟೋಮೆಟಿಕ್ ಪಾಯಿಂಟ್ಸ್ ಕೊಲೆ ಮಾಡಿದ್ದಾನೆ. ಅದರ ಮೂಲಕನೇ ಆಗಿದೆ. ನೀವು ಕೂಡ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಬಂದಿದ್ದರೆ ಯಾರು ಕೂಡ ಬಿಡಕ್ಕೆ ಹೋಗ್ಬಿಡಿ. ಅದ್ರ ಬಟ್ ಈ ತುಂಬ ಜನರಿಗೆ ಇದೊಂದು ಆಸೆ ಇತ್ತು, ಡ್ರೀಮ್ ಇತ್ತು. ಎಷ್ಟೋ ಮಿಲಿಯನ್ ಗತಿ ಕಾಯಿನ್ಸ್ ಇತ್ತು. ಅದ್ರ ಬಟ್ ಮಿಲಿಯನ್ ಕಾಯಿನ್ಸಿಗೆ ಕೂಡ ಇದೆ 500, 600, 700 ಈ ರೀತಿ $. ಬಂದಿರ್ತದೆ ಸಮಥಿಂಗ್ ಅವರಿಗೆ. ಅದ್ರ ಬಟ್ ಒಳ್ಳೆ ರೀತಿಯಲ್ಲೇ ಬಂದಿದೆ. ಅದ್ರ ಬಟ್ ಎಲ್ಲರೂ ಖುಷಿ ಪಡೋ ವಿಷಯ. ಅದ್ರ ಬಟ್ ಇನ್ನೊಮ್ಮೆ ಯಾರು ಕೂಡ ಮಾಡೋಕ್ಕೆ ಹೋಗಲೇಬೇಡಿ ಅಂತ ಹೇಳ್ತಾ, ಏನೂ ತುಂಬ ಸಿಂಪಲ್. ನಾನು ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿದೆ. ಆಮ್ಸ್ಟರ್ ಕಾಂಬೆಟಲ್ಲಿ ವಿಡ್ರಾ ಮಾಡೋದು ಯಾವ ರೀತಿ ಅಂದರೆ, ಈಗ ತೋರಿಸಿದ್ರೆ ಬೈನಾನ್ಸ್ ಮೂಲಕ ಡೈರೆಕ್ಟಾಗಿ ಆಮ್ಸ್ಟರ್ ಕಾಂಬೆಟಲ್ಲಿ ಯಾವ ರೀತಿ ಅಂದರೆ, ಈಗ ಆಮ್ಸ್ಟರ್ ಅಂದರೆ ನಿಮ್ಮೊಂದು ಆಮ್ಸ್ಟರ್ ಕಾಂಬೆಟಲ್ಲಿ ಇದ್ದಂಥ ಕಾಯಿನ್ಸು ಡೈರೆಕ್ಟು ಬೈನಾನ್ಸ್ ಮೂಲಕ ಟೌನ್ ಆಗುತ್ತೆ. ಆ ಬೈನಾನ್ಸ್ ಮೂಲಕ ಡೈರೆಕ್ಟಾಗಿ ಅಂದರೆ ಟೌನ್ ಕರೆನ್ಸಿಯಾಗಿ ಬೈನಾನ್ಸ್ ಮೂಲಕ ಆ ಬೈನಾನ್ಸ್ಗೆ ನೀವು ಕನ್ವರ್ಟ್ ಮಾಡ್ಕೋಬೇಕು. ಜಸ್ಟ್ ವಿಡ್ರಾ ಆಮ್ಸ್ಟರಲ್ಲಿ ಬರುತ್ತೆ, ಅಲ್ಲಿ ವಿಡ್ರಾ ಮೇಲೆ ಕ್ಲಿಕ್ ಮಾಡ್ಕೊಂಡು ಅಲ್ಲಿ ಬೈನಾನ್ಸ್ ಬರುತ್ತೆ. ಬೈನಾನ್ಸಿಂದ ಡೈರೆಕ್ಟಾಗಿ ನಿಮ್ಮೊಂದು ಬ್ಯಾಂಕ್ ಅಕೌಂಟ್ ಬರುತ್ತೆ. ಅಂದರೆ ನೀವು ಸೇಲ್ ಮಾಡ್ಕೊ, ಡೈರೆಕ್ಟಾಗಿ ಬರಲ್ಲ, ಸೇಲ್ ಮಾಡಿ ಅಲ್ಲಿ ಅಂದರೆ ನೀವು ಅದು ನಿಮ್ಮೊಂದು ಆಮ್ಸ್ಟರ್ ಕಾಂಬೆಟಲ್ಲಿ ಏನಿದೆಯಲ್ಲ ಅಂದರೆ ಅದರದ್ದೆಲ್ಲ ಅಲ್ಲಿ ಬಂದಿರುತ್ತೆ. ಅಲ್ಲಿ ನೀವೇನು ಮಾಡಬೇಕು, ಬೈನಾನ್ಸಲ್ಲಿ ಎಲ್ಲ ಸೇಲ್ ಮಾಡಿ ಅದನ್ನ ಅಮೌಂಟ್ ಎಲ್ಲ ತೊಗೊಂಡು ಅದರ ನಂತರ ವಿಡ್ರಾಲ್ ಹಾಕಬೇಕು. ಆವಾಗ ನಿಮಗೆ ದುಡ್ಡು ಅನ್ನೋದು ಸಿಗುತ್ತೆ. ಈ ರೀತಿ ಇದೆ ಪ್ರೊಸೆಸ್ಸು, ಮಾಡ್ಕೊಳ್ಳಿ. ಇದ್ರ ಬಗ್ಗೆ ಗೊತ್ತಿಲ್ಲ ಏನಂದರೆ, ಈಗ ಅಲ್ಲಿ ಕೆಲವೊಂದಷ್ಟು ಯೂಟ್ಯೂಬರ್ಸ್ ವೀಡಿಯೋ ಮಾಡಿದ್ದಾರೆ, ಅದನ್ನ ವೀಡಿಯೋ ನೋಡ್ಕೊಂಡು ಸರಿಯಾಗಿ ರೀತಿಯಲ್ಲಿ ಮಾಡ್ಕೊಳ್ಳಿ ಅಂತ ಏನೋ ತುಂಬ ಸಿಂಪಲ್. ನನಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡುತ್ತೆ ಅಂತ ಇವತ್ತು ಮುಗಿಸೋಕ್ಕಿಂತ ಮುಂಚೆ ಪ್ರತಿಯೊಬ್ಬ ಎಕ್ಸ್ಪ್ಲೇನ್ ಕೂಡ ಎಲ್ಲರಿಗೂ ಮತ್ತೆ ಯಾರು ಕೂಡ ಈ ರೀತಿ ಮಾಡೋಕೋಬೇಡಿ. ಎಷ್ಟು ಟೈಮ್ ವೇಸ್ಟ್ ಮಾಡಿದ್ರೆ, ಕಡಿಮೆ ಬಜೆಟ್ ಬಂದಿದೆ, ಆದರೂ ಕೂಡ ಅಡ್ಜಸ್ಟ್ ಮಾಡ್ಕೊಳ್ತೈತೆ. ಇವತ್ತು ಪ್ರತಿಯೊಬ್ಬ ಕೂಡ ಜೀವನದ ನಂತರ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.